ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ನಾಡು ಲಕ್ಕುಂಡಿ. ಈ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಇದೆ ಅನ್ನೋದು ಸಾಕಷ್ಟು ವರ್ಷಗಳಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿಂದೆನೂ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡಲಾಗಿತ್ತು. ಈವಾಗ ಮತ್ತೆ ಉತ್ಖನನ ಮಾಡಲಾಗ್ತಾ ಇದೆ. 101 ಬಾವಿ 101 ಗುಡಿ ಇರುವ ಈ ಒಂದು ವಿಶೇಷ ಗ್ರಾಮದಲ್ಲಿ ಎಷ್ಟು ಬಾರಿ ಉತ್ಖನನ ಆಗಿತ್ತು, ಏನೇನು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನೇ ಕೇಳೋಣ. ಸರ್, ಇವಾಗ ಈ ಉತ್ಖನನ ಕಾರ್ಯ ಆರಂಭವಾಗಿದೆ. ಇದೇ ಮೊದಲ ಹಿಂದೂ ಮಾಡಿದ್ರಿ? ಎಷ್ಟು ಸಲ ಮಾಡಿದ್ರಿ? ಲಕ್ಕುಂಡಿ ಇತಿಹಾಸ ಬಹಳಷ್ಟು ದೊಡ್ಡದು. ಏನು ಅಂತಂದರೆ, ಯಾವುದೇ ಒಂದು ಐತಿಹಾಸಿಕ ಸ್ಥಳ ಇಡೀ ಜಗತ್ತಿಗೆ ಗೊತ್ತಾಗಬೇಕಂದ್ರೆ, ನಾಡಿಗೆ ಗೊತ್ತಾಗಬೇಕಂದ್ರೆ ಅಲ್ಲೇ ಹೆಚ್ಚು ಹೆಚ್ಚು ಉತ್ಖನನಗಳು, ಹೊಸ ಅನ್ವೇಷಣೆಗಳು ಆಗಬೇಕು. ಆ ಒಂದು ಉದ್ದೇಶದಿಂದ ಆಗ ಮಾನ್ಯ ಕೃಷಿ ಸಚಿವರಾಗಿದ್ದಂಥ ನಮ್ಮ ಜಿಲ್ಲೆಯವರೇ ಆಗಿರುವಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರ ಒಂದು ಇಚ್ಛಾಶಕ್ತಿಯ ಮೇರೆಗೆ 2003 ಮತ್ತು 4ನೇ ಸಾಲಿನಲ್ಲಿ ಡಾಕ್ಟರ್ ಸುಂದರ್ ಅನ್ನುವಂಥವರ ಒಂದು ಇತಿಹಾಸ ತಜ್ಞರ ಒಂದು ನಿರ್ದೇಶಕತ್ವದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಉತ್ಖನನ ಆಗ ನಡೀತು. ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದ್ರೆ, ಲಕ್ಕುಂಡಿ ಅಂದ್ರೆ ಕೇವಲ ಕಲ್ಯಾಣಿ ಚಾಲುಕ್ಯರು ಅಂದರೆ 10ನೇ ಶತಮಾನದಿಂದ ಪ್ರಾರಂಭ ಅಲ್ಲಿದಷ್ಟ ಐತಿಲ್ಲೇ ಅಂತ ತಿಳ್ಕೊಂಡಿದ್ರು. ಅಂದ್ರೆ ಹೊಯ್ಸಳರು, ಶೇವನರು, ಕಲಚೂರಿಗಳು, ವಿಜಯನಗರ ಮಾತ್ರ ಆಳಿದ್ದಾರೆ, ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ತಿಳ್ಕೊಂಡಿದ್ರು. ಆದ್ರೆ 2003 ಮತ್ತು 4ರಲ್ಲಿ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ಉತ್ಖನನ ಏನೇನು ನಡೀತು, ಅಲ್ಲಿ ನಮ್ಗೆ ವರದಿಯನ್ನು ನಾನು ಓದಿದ್ದೇನೆ. ಅಲ್ಲಿ ನಂಗೆ ತಿಳಿದು ಬಂದಿದ್ದೇನು ಅಂತಂದ್ರೆ, ಲಕ್ಕುಂಡಿ ಇತಿಹಾಸ ಆ ಒಂದು ಉತ್ಖನನದ ಮೂಲಕ ಶಿಲಾಯುಗ ನಿಯೋಲಿಥಿಕ್ ಅಂತ ಕರೀತಾರೆ. ಶಿಲಾಯುಗಕ್ಕೆ ಇತಿಹಾಸ ಹೋತು. ಅಂದ್ರೆ 7 ಬೇಚರ ಗ್ರಾಮಗಳು ಇದ್ದಾವೆ. ಈಗೇನಿದು ಲಕ್ಕುಂಡಿ ಇದೆಯಲ್ಲ, ಈ ಲಕ್ಕುಂಡಿಯೊಳಗೆ ಯಾವುದೇ ರೀತಿಯಾದಂಥ ಜನವಸತಿ ಇರಲಿಲ್ಲ. ಇಲ್ಲಿ ಬರೀ ದೇವಸ್ಥಾನಗಳು, ಕಲ್ಯಾಣಿಗಳು, ಮಂತ್ರಿಗಳ ಮನೆಗಳು ಮಾತ್ರ ಈ ಒಂದು ಈಗಿರುವಂಥ ಲಕ್ಕುಂಡಿ ಪ್ರದೇಶದಲ್ಲಿ ಇದ್ದು. ಸುತ್ತಮುತ್ತಲು 7 ಗ್ರಾಮಗಳಲ್ಲಿ ಜನವಸತಿ ಇತ್ತು. ಬೂದಿ ಬಸವಪ್ಪ ಅಂತ ಬರ್ತದೆ ದೇವಸ್ಥಾನ, ಅಲ್ಲಿ ಒಂದು ಕಡೆ ಆಯಿತು. ಕಮ್ತರ್ ಬಾವಿ ಅಂದ್ರೆ 2003-4ರೊಳಗೆ 2 ಸ್ಥಳಗಳೊಳಗೆ ಉತ್ಖನನ ಆಯಿತು. ಅಲ್ಲಿ ನಮಗೆ ಸಿಕ್ಕಿದ್ದೇನೆಂದ್ರೆ, ಲಕ್ಕುಂಡಿಯೊಳಗೆ ನವಶಿಲಾಯುಗದಲ್ಲಿ ಜನವಸತಿ ಪ್ರದೇಶ ಇತ್ತು, ಜನರು ವಾಸ ಮಾಡಿದ್ರು ಅನ್ನೋದಕ್ಕೆ ಜನರು ಬಳಸ್ತಾ ಇರುವಂಥ ಪಾತ್ರೆ ಪರಿಕರಗಳು, ಅವರು ಬಳಸ್ತಾ ಇರುವಂಥ ಆಯುಧಗಳು, ಬಟ್ಟೆಗಳ ಅವಶೇಷಗಳೆಲ್ಲವೂ ಸಿಕ್ಕಿದ್ರಿಂದ, ಒಟ್ಟಾರೆ ಹೇಳಬೇಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಮೊದಲೇ ಅಲ್ಲ, ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಇವಾಗ ಉತ್ಖನನದಲ್ಲಿ ಏನಾದರೂ ಪ್ರಾಚ್ಯ ವಸ್ತುಗಳು ಸಿಕ್ಕರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಉತ್ಖನನ ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ನಾಡು ಲಕ್ಕುಂಡಿ. ಈ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಇದೆ ಅನ್ನೋದು ಸಾಕಷ್ಟು ವರ್ಷಗಳಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿಂದೆನೂ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡಲಾಗಿತ್ತು. ಈವಾಗ ಮತ್ತೆ ಉತ್ಖನನ ಮಾಡಲಾಗ್ತಾ ಇದೆ. 101 ಬಾವಿ 101 ಗುಡಿ ಇರುವ ಈ ಒಂದು ವಿಶೇಷ ಗ್ರಾಮದಲ್ಲಿ ಎಷ್ಟು ಬಾರಿ ಉತ್ಖನನ ಆಗಿತ್ತು, ಏನೇನು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನೇ ಕೇಳೋಣ. ಸರ್, ಇವಾಗ ಈ ಉತ್ಖನನ ಕಾರ್ಯ ಆರಂಭವಾಗಿದೆ. ಇದೇ ಮೊದಲ ಹಿಂದೂ ಮಾಡಿದ್ರಿ? ಎಷ್ಟು ಸಲ ಮಾಡಿದ್ರಿ? ಲಕ್ಕುಂಡಿ ಇತಿಹಾಸ ಬಹಳಷ್ಟು ದೊಡ್ಡದು. ಏನು ಅಂತಂದರೆ, ಯಾವುದೇ ಒಂದು ಐತಿಹಾಸಿಕ ಸ್ಥಳ ಇಡೀ ಜಗತ್ತಿಗೆ ಗೊತ್ತಾಗಬೇಕಂದ್ರೆ, ನಾಡಿಗೆ ಗೊತ್ತಾಗಬೇಕಂದ್ರೆ ಅಲ್ಲೇ ಹೆಚ್ಚು ಹೆಚ್ಚು ಉತ್ಖನನಗಳು, ಹೊಸ ಅನ್ವೇಷಣೆಗಳು ಆಗಬೇಕು. ಆ ಒಂದು ಉದ್ದೇಶದಿಂದ ಆಗ ಮಾನ್ಯ ಕೃಷಿ ಸಚಿವರಾಗಿದ್ದಂಥ ನಮ್ಮ ಜಿಲ್ಲೆಯವರೇ ಆಗಿರುವಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರ ಒಂದು ಇಚ್ಛಾಶಕ್ತಿಯ ಮೇರೆಗೆ 2003 ಮತ್ತು 4ನೇ ಸಾಲಿನಲ್ಲಿ ಡಾಕ್ಟರ್ ಸುಂದರ್ ಅನ್ನುವಂಥವರ ಒಂದು ಇತಿಹಾಸ ತಜ್ಞರ ಒಂದು ನಿರ್ದೇಶಕತ್ವದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಉತ್ಖನನ ಆಗ ನಡೀತು. ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದ್ರೆ, ಲಕ್ಕುಂಡಿ ಅಂದ್ರೆ ಕೇವಲ ಕಲ್ಯಾಣಿ ಚಾಲುಕ್ಯರು ಅಂದರೆ 10ನೇ ಶತಮಾನದಿಂದ ಪ್ರಾರಂಭ ಅಲ್ಲಿದಷ್ಟ ಐತಿಲ್ಲೇ ಅಂತ ತಿಳ್ಕೊಂಡಿದ್ರು. ಅಂದ್ರೆ ಹೊಯ್ಸಳರು, ಶೇವನರು, ಕಲಚೂರಿಗಳು, ವಿಜಯನಗರ ಮಾತ್ರ ಆಳಿದ್ದಾರೆ, ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ತಿಳ್ಕೊಂಡಿದ್ರು. ಆದ್ರೆ 2003 ಮತ್ತು 4ರಲ್ಲಿ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ಉತ್ಖನನ ಏನೇನು ನಡೀತು, ಅಲ್ಲಿ ನಮ್ಗೆ
ವರದಿಯನ್ನು ನಾನು ಓದಿದ್ದೇನೆ. ಅಲ್ಲಿ ನಂಗೆ ತಿಳಿದು ಬಂದಿದ್ದೇನು ಅಂತಂದ್ರೆ, ಲಕ್ಕುಂಡಿ ಇತಿಹಾಸ ಆ ಒಂದು ಉತ್ಖನನದ ಮೂಲಕ ಶಿಲಾಯುಗ ನಿಯೋಲಿಥಿಕ್ ಅಂತ ಕರೀತಾರೆ. ಶಿಲಾಯುಗಕ್ಕೆ ಇತಿಹಾಸ ಹೋತು. ಅಂದ್ರೆ 7 ಬೇಚರ ಗ್ರಾಮಗಳು ಇದ್ದಾವೆ. ಈಗೇನಿದು ಲಕ್ಕುಂಡಿ ಇದೆಯಲ್ಲ, ಈ ಲಕ್ಕುಂಡಿಯೊಳಗೆ ಯಾವುದೇ ರೀತಿಯಾದಂಥ ಜನವಸತಿ ಇರಲಿಲ್ಲ. ಇಲ್ಲಿ ಬರೀ ದೇವಸ್ಥಾನಗಳು, ಕಲ್ಯಾಣಿಗಳು, ಮಂತ್ರಿಗಳ ಮನೆಗಳು ಮಾತ್ರ ಈ ಒಂದು ಈಗಿರುವಂಥ ಲಕ್ಕುಂಡಿ ಪ್ರದೇಶದಲ್ಲಿ ಇದ್ದು. ಸುತ್ತಮುತ್ತಲು 7 ಗ್ರಾಮಗಳಲ್ಲಿ ಜನವಸತಿ ಇತ್ತು. ಬೂದಿ ಬಸವಪ್ಪ ಅಂತ ಬರ್ತದೆ ದೇವಸ್ಥಾನ. ಅಲ್ಲಿ ಒಂದು ಕಡೆ ಆಯಿತು ಕಮ್ತರ್ಬಾವಿ. ಅಂದ್ರೆ 2003-4 2 ಸ್ಥಳಗಳೊಳಗೆ ಉತ್ಖನನ ಆಯಿತು. ಅಲ್ಲಿ ನಮಗೆ ಸಿಕ್ಕಿದ್ದೇನೆಂದ್ರೆ, ಲಕ್ಕುಂಡಿಯೊಳಗೆ ನವಶಿಲಾಯುಗದಲ್ಲಿ ಜನವಸತಿ ಪ್ರದೇಶ ಇತ್ತು, ಜನರು ವಾಸ ಮಾಡಿದ್ರು ಅನ್ನೋದಕ್ಕೆ ಜನರು ಬಳಸ್ತಾ ಇರುವಂಥ ಪಾತ್ರೆ ಪರಿಕರಗಳು, ಅವರು ಬಳಸ್ತಾ ಇರುವಂಥ ಆಯುಧಗಳು, ಬಟ್ಟೆಗಳ ಅವಶೇಷಗಳೆಲ್ಲವೂ ಸಿಕ್ಕಿದ್ರಿಂದ ಒಟ್ಟಾರೆ ಹೇಳಬೇಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಮೊದಲೇ ಅಲ್ಲ, ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಇವಾಗ ಉತ್ಖನನದಲ್ಲಿ ಏನಾದರೂ ಪ್ರಾಚ್ಯ ವಸ್ತುಗಳು ಸಿಕ್ಕರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಉತ್ಖನನ ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ನಾಡು ಲಕ್ಕುಂಡಿ. ಈ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಇದೆ ಅನ್ನೋದು ಸಾಕಷ್ಟು ವರ್ಷಗಳಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿಂದೆನೂ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡಲಾಗಿತ್ತು. ಇವಾಗ ಮತ್ತೆ ಉತ್ಖನನ ಮಾಡಲಾಗ್ತಾ ಇದೆ. 101 ಬಾವಿ, 101 ಗುಡಿ ಇರುವ ಈ ಒಂದು ವಿಶೇಷ ಗ್ರಾಮದಲ್ಲಿ ಎಷ್ಟು ಬಾರಿ ಉತ್ಖನನ ಆಗಿತ್ತು, ಏನೇನು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನೇ ಕೇಳೋಣ. ಸರ್, ಇವಾಗ ಈ ಉತ್ಖನನ ಕಾರ್ಯ ಆರಂಭವಾಗಿದೆ. ಇದೇ ಮೊದಲ ಹಿಂದೂ ಮಾಡಿದ್ರಿ? ಎಷ್ಟು ಸಲ ಮಾಡಿದ್ರಿ? ಲಕ್ಕುಂಡಿ ಇತಿಹಾಸ ಬಹಳಷ್ಟು ದೊಡ್ಡದು. ಏನು ಅಂತಂದರೆ, ಯಾವುದೇ ಒಂದು ಐತಿಹಾಸಿಕ ಸ್ಥಳ ಇಡೀ ಜಗತ್ತಿಗೆ ಗೊತ್ತಾಗಬೇಕಂದ್ರೆ, ನಾಡಿಗೆ ಗೊತ್ತಾಗಬೇಕಂದ್ರೆ ಅಲ್ಲೇ ಹೆಚ್ಚು ಹೆಚ್ಚು ಉತ್ಖನನಗಳು, ಹೊಸ ಅನ್ವೇಷಣೆಗಳು ಆಗಬೇಕು. ಆ ಒಂದು ಉದ್ದೇಶದಿಂದ ಆಗ ಮಾನ್ಯ ಕೃಷಿ ಸಚಿವರಾಗಿದ್ದಂಥ ನಮ್ಮ ಜಿಲ್ಲೆಯವರೇ ಆಗಿರುವಂಥ ಡಾಕ್ಟರ್ H K ಪಾಟೀಲ್ ಸಾಹೇಬರ ಒಂದು ಇಚ್ಛಾಶಕ್ತಿಯ ಮೇರೆಗೆ 2003 ಮತ್ತು 4ನೇ ಸಾಲಿನಲ್ಲಿ ಡಾಕ್ಟರ್ ಸುಂದರ್ ಅನ್ನುವಂಥವರ ಒಂದು ಇತಿಹಾಸ ತಜ್ಞರ ಒಂದು ನಿರ್ದೇಶಕತ್ವದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಉತ್ಖನನ ಆಗ ನಡೀತು. ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದ್ರೆ, ಲಕ್ಕುಂಡಿ ಅಂದ್ರೆ ಕೇವಲ ಕಲ್ಯಾಣಿ ಚಾಲುಕ್ಯರು ಅಂದರೆ 10ನೇ ಶತಮಾನದಿಂದ ಪ್ರಾರಂಭ ಅಲ್ಲಿದಷ್ಟ ಐತಿಲ್ಲೇ ಅಂತ ತಿಳ್ಕೊಂಡಿದ್ರು. ಅಂದ್ರೆ ಹೊಯ್ಸಳರು, ಶೇವನರು, ಕಲಚೂರಿಗಳು, ವಿಜಯನಗರ ಮಾತ್ರ ಆಳಿದ್ದಾರೆ, ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ತಿಳ್ಕೊಂಡಿದ್ರು. ಆದ್ರೆ 2003 ಮತ್ತು 4ರಲ್ಲಿ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ಉತ್ಖನನ ಏನೇನು ನಡೀತು, ಅಲ್ಲಿ ನಮ್ಗೆ ವರದಿಯನ್ನು ನಾನು ಓದಿದ್ದೇನೆ. ಅಲ್ಲಿ ನಂಗೆ ತಿಳಿದು ಬಂದಿದ್ದೇನು ಅಂತಂದ್ರೆ, ಲಕ್ಕುಂಡಿ ಇತಿಹಾಸ ಆ ಒಂದು ಉತ್ಖನನದ ಮೂಲಕ ಶಿಲಾಯುಗ ನಿಯೋಲಿಥಿಕ್ ಅಂತ ಕರೀತಾರೆ. ಶಿಲಾಯುಗಕ್ಕೆ ಇತಿಹಾಸ ಹೋತು. ಅಂದ್ರೆ 7 ಬೇಚರ ಗ್ರಾಮಗಳು ಇದ್ದಾವೆ. ಈಗೇನಿದು ಲಕ್ಕುಂಡಿ ಇದೆಯಲ್ಲ, ಈ ಲಕ್ಕುಂಡಿಯೊಳಗೆ ಯಾವುದೇ ರೀತಿಯಾದಂಥ ಜನವಸತಿ ಇರಲಿಲ್ಲ. ಇಲ್ಲಿ ಬರೀ ದೇವಸ್ಥಾನಗಳು, ಕಲ್ಯಾಣಿಗಳು, ಮಂತ್ರಿಗಳ ಮನೆಗಳು ಮಾತ್ರ ಈ ಒಂದು ಈಗಿರುವಂಥ ಲಕ್ಕುಂಡಿ ಪ್ರದೇಶದಲ್ಲಿ ಇದ್ದು. ಸುತ್ತಮುತ್ತಲು 7 ಗ್ರಾಮಗಳಲ್ಲಿ ಜನವಸತಿ ಇತ್ತು. ಬೂದಿ ಬಸವಪ್ಪ ಅಂತ ಬರ್ತದೆ ದೇವಸ್ಥಾನ. ಅಲ್ಲಿ ಒಂದು ಕಡೆ ಆಯಿತು ಕಮ್ತರ್ಬಾವಿ. ಅಂದ್ರೆ 2003-4 2 ಸ್ಥಳಗಳೊಳಗೆ ಉತ್ಖನನ ಆಯಿತು. ಅಲ್ಲಿ ನಮಗೆ ಸಿಕ್ಕಿದ್ದೇನೆಂದ್ರೆ, ಲಕ್ಕುಂಡಿಯೊಳಗೆ ನವಶಿಲಾಯುಗದಲ್ಲಿ ಜನವಸತಿ ಪ್ರದೇಶ ಇತ್ತು, ಜನರು ವಾಸ ಮಾಡಿದ್ರು ಅನ್ನೋದಕ್ಕೆ ಜನರು ಬಳಸ್ತಾ ಇರುವಂಥ ಪಾತ್ರೆ ಪರಿಕರಗಳು, ಅವರು ಬಳಸ್ತಾ ಇರುವಂಥ ಆಯುಧಗಳು, ಬಟ್ಟೆಗಳ ಅವಶೇಷಗಳೆಲ್ಲವೂ ಸಿಕ್ಕಿದ್ರಿಂದ ಒಟ್ಟಾರೆ ಹೇಳಬೇಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಮೊದಲೇ ಅಲ್ಲ, ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಇವಾಗ ಉತ್ಖನನದಲ್ಲಿ ಏನಾದರೂ ಪ್ರಾಚ್ಯ ವಸ್ತುಗಳು ಸಿಕ್ಕರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಉತ್ಖನನ ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.